ನೋಡಿ ಇವರು ಒಲಿಂಪಿಕ್ ಅಥ್ಲೆಟಿಕ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇವಾಗೆಲ್ಲ ಹೈ ಜಂಪ್ ಮಾಡ್ತಾರೆ ನೋಡಿ. ಇವ್ರು ನೋಡಕ್ ಯಾವ ತರ ಕಾಣ್ತಾ ಇದಾರೆ ಅಂದ್ರೆ ಕೋವಿಡ್ ಟೈಮಲ್ಲಿ ವೈರಲ್ ಆಗಿರಲ್ಲ. ಬಿಸಿರಾಗಿ ಮುದ್ದೆ, ಡೋಲಾ 650 ಮಾತ್ರೆ. ನಾವು ಕಡು ಬಡವರು ಅಂತ ಹೇಳ್ತಾರೆ. ಕಿವಿಗೆ ಮೂಗೆ ಎಲ್ಲ ಚಿನ್ನನೇ ಹಾಕಿರ್ತಾರೆ. ಇವ್ರು ಬಂದ್ಬಿಟ್ಟು ಇವ್ರ ಯಜಮಾನ್ರನ್ನ ಲವ್ ಮ್ಯಾರೇಜ್ ಆಗಿರೋದು. ಓದೋ ವಯಸ್ಸಲ್ಲಿ ಓದ್ಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಕಡೆಯಿಂದ ಸೀಮಿತವಾಗಿರುವ 100 ದಿನದ ಕೆಲಸಕ್ಕೆ ಬಂದ್ಬಿಟ್ಟು ಒಂದು ಸೀಮಿತವಾದ ಜನಾಂಗ ಕೆಲಸ ಮಾಡ್ತಾರೆ. ಡೈಲಿ ಬಂದು ಕೆಲಸ ಮಾಡ್ತಾರೆ. ಅವರು ಇಷ್ಟು ಅವರ್ ಅಂದ್ಬಿಟ್ಟು ಕಾಲುವೆ ಕ್ಲೀನ್ ಮಾಡೋದಾಗ್ಬೋದು, ರೋಡ್ ಕ್ಲೀನ್ ಮಾಡೋದಾಗ್ಬೋದು, ರೈತರಿಗೆ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಟ್ಕೊಂಡು ರೈತರಿಗೆ ಹೆಲ್ಪ್ ಆಗುವಂಥ ಈ ಕಾಲುವೆ ಬದಿಯಲ್ಲಿ ಏನು ಕಸ, ಹುಲ್ಲು, ಇನ್ನಿತರೆ ಕಸಗಳೆಲ್ಲ ಬೆಳೆದಿರುತ್ತೆ, ಇದನ್ನು ಕಟ್ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವರು ಡೈಲಿ ಯಾವ ಥರ ವೇವ್ಸು ಅಂದರೆ ಡೈಲಿ ಅವ್ರಿಗೆ ಏನು ಥರ ಕೆಲಸ ಇರುತ್ತೆ, ಏನು ಅವ್ರು ಡೈಲಿ ರೋಟೀನ್ ಆಗಿರುತ್ತೆ, ಇದ್ರ ಬಗ್ಗೆ ಕೇಳೋಣ ಬನ್ನಿ. ನೋಡಿ ಇವರು ಒಲಿಂಪಿಕ್ ಅಥ್ಲೆಟಿಕ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇವಾಗೆಲ್ಲ ಹೈ ಜಂಪ್ ಮಾಡ್ತಾರೆ ನೋಡಿ. ಹೈ ಜಂಪ್ ಮಾಡ್ತಾರೆ. ಚೆಲುವೆ ಆಂಟಿ ಅಂದ್ಬಿಟ್ಟು ಇವ್ರು ನಮ್ಮ ಅಕ್ಕ. ಅಷ್ಟು ದೂರದಿಂದ ಓಡ್ ಬಂದು ಜಿಗಿತಾರೆ. ಇವಾಗ ಜಿಗಿರಿ ಈಗ ಜಿಗಿತಾ ಇದ್ದಾರೆ ನೋಡಿ. ಹೈ ಜಂಪು ಜಿಗಿದ್ಬಿಟ್ರು ನೋಡಿ. ಇವ್ರನ್ನ ನಾವು ಭಾರತೀಯ ಒಲಿಂಪಿಕ್ಕಲ್ಲಿ ಸೆಂಡ್ ಮಾಡಿಕೊಡ್ಬೇಕು ಅಂತ ಆಸೆ. ಮೀರಿಸ್ತಾರೆ. PT ಉಷಾ, PV ಸಿಂಧು ಎಲ್ಲರನ್ನೂ ಮೀರಿಸ್ತಾರೆ. ಈಗ ಕುಡ್ಲಲ್ಲಿ ಸೆಟ್ಲು ಕಾಕಾಡ್ಬಿಡ್ತಾರೆ ಇವಾಗ. ಅಲ್ಲಿ ತಗೊಳ್ಳಿ, ಅಲ್ಲಿ ನೋಡಿ. ಇವ್ರೇನಿದ್ದಾರೆ ಇಷ್ಟು ಜನಗಳು, ಇವರೆಲ್ಲ ನಮ್ಮ ಬಂಧು ಮಿತ್ರರು. ಎಸ್ಪೆಷಲಿ ನಮ್ಮ PT ಉಷಾ ಅವರು, ನಮ್ಮ ಅಕ್ಕ. ಇವ್ರ ಹೆಸರು ಬಂದ್ಬಿಟ್ಟು ಬೂದ್ನೂರು ಚೆಲ್ವೆ ಅಂತ. ಬನ್ನಿ ನಿಮ್ಮ ಮುಖ ತೋರಿಸಿ. ಅಕ್ಕ ಹೇಳಿ, ನೀವು ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಇವ್ರು ನೋಡಕ್ ಯಾವ ತರ ಕಾಣ್ತಾ ಇದಾರೆ ಅಂದ್ರೆ ಕೋವಿಡ್ ಟೈಮಲ್ಲಿ ವೈರಲ್ ಆಗಿರಲ್ಲ. ಬಿಸಿರಾಗಿ ಮುದ್ದೆ, ಡೋಲಾ 650 ಮಾತ್ರೆ, ಅವ್ರ ತರನೇ ಇದಾರೆ. ಮಾತಾಡಿ ಅಕ್ಕ. ಮಾತು ಬರಲ್ಲ ಅವ್ರು. ಇವತ್ತು ಮೌನ ವ್ರತ, ನಗು ಮಾತ್ರ ಅವ್ರ ಮುಖದಲ್ಲಿ, ಮಾತು ಬರಲ್ಲ. 2 ವರ್ಷದಿಂದ ಮಾಡ್ತಾ ಇದೀವಿ ಕೆಲಸನ. 2 ವರ್ಷದಿಂದ ನಿಮ್ ಆಶೀರ್ವಾದದಿಂದ. ಯಾಕೆ ಮಾಡ್ತಾ ಇದೀರ ಕೆಲಸ? ಈ ಕೆಲಸ ನಿಮ್ಗೆ ಯಾರು ಹೇಳವ್ರೆ? ಈ ಕೆಲಸ ಗೌರ್ಮೆಂಟ್ ಕಡೆಯಿಂದ ಅಂದ್ರೆ ಹೇಳ್ಬೇಕು. ಪಂಚಾಯತಿ ಕಡೆಯಿಂದ 100 ದಿನದ ಕೆಲಸ ಯೋಜನೆ ಪ್ರಕಾರ ನಾವು ಬಂದು ಡೈಲಿ ಇಷ್ಟು ಅವರ್ ಕೆಲಸ ಮಾಡ್ತೀವಿ. ನಮ್ಗೆ ಇಷ್ಟು ಸಂಬಳ ಕೊಡ್ತಾರೆ. ಡೈಲಿ ಬೆಳಿಗ್ಗೆ ಊಟ ತಗೊಂಡ್ ಬರ್ತೀವಿ. ಊರಲ್ಲಿ ಇರೋರು ಮಾತುಕತೆ, ಊರಲ್ಲಿರೋರು ಎಲ್ಲಾರ ಮನೆ ಸುದ್ದಿನೂ ಆಡ್ತೀವಿ ಕೂತ್ಕೊಂಡು. ಕೆಲಸ ಮಾಡ್ತೀವೋ ಇಲ್ವೋ, ಊರಲ್ಲಿರೋರ್ ಮನೆ ಸುದ್ದಿನೆಲ್ಲ ಮಾತಾಡ್ಬಿಟ್ಟು ಒಬ್ರಿಗೊಬ್ರು ಗುಂಪು ಕಟ್ಕೊಂಡು 250 ರೂಪಾಯಿ ಕೂಲಿ ಇಸ್ಕೊಯ್ತೀವಿ. ಎಷ್ಟು ಕೊಡ್ತಾರೆ ಕೂಲಿ? 316 ರೂಪಾಯಿ ಕೂಲಿ ಕೊಡ್ತಾರೆ ಇವ್ರಿಗೆ ಪರ್ ಡೇಗೆ. 3 ಅವರ್ಸ್ ಡ್ಯೂಟಿ ಮಾಡ್ತಾರೆ. ಹೇಳಿ ಚೆಲ್ವೆಂಟಿ, ಈ ಕೆಲಸ ನೀವು ಮಾಡೋದ್ರಿಂದ ನಿಮ್ಗೇನು ಖುಷಿ ಕೊಡುತ್ತೆ? ಈ ಕೆಲಸದಲ್ಲಿ ಇವಾಗ ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ವಾ, ಈ ಕೆಲಸ ಮಾಡೋದ್ರಿಂದ ಈ ಕೆಲಸ ಯಾರಿಗೆಲ್ಲ ಉಪಯೋಗ ಆಗುತ್ತೆ? ಇವಾಗ ನೀವು ಈ ಅಕ್ಕಪಕ್ಕದಲ್ಲಿರೋ ಗದ್ದೆ ರೈತರಿಗಲ್ಲ, ಇವ್ರಿಗೆ ಅಂದ್ರೆ ಸಂಬಳ ಕೊಡ್ತಾರಲ್ಲ, ಅದಕ್ಕೆ ಇವ್ರು ಗದ್ದೆರ್ಗೂ ಆಯ್ತದೆ. ನಮ್ಮಂತ ಕಡು ಬಡವ್ರಿಗೆ ಅಂತ ಕೆಲಸ ಹಾಕಿದ್ದಾರೆ. ಕಡು ಬಡವರು ಅಂತ ಹೇಳ್ತಾ ಇದ್ದಾರೆ ಕರಿಮಣಿ ಹಾಕೊಂಡು. ಇದನ್ನ ನಾವು ನಂಬಲೇಬೇಕಾದಂತ ವಿಷಯ. ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲರಿಗೂ ಉಚಿತ ಸೈಟ್ ವಿತರಣೆಯಲ್ಲಿ ಇವ್ರ ಹೆಸರು ನಾಮಿನೇಷನ್ ಆಗಿದೆ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ಬೇವು ಇದೆಯಾ? ಇದೆ. ಹೌದಾ? ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತೀರಾ? ಲವಂಗ ಟೂತ್ ಪೇಸ್ಟ್. ಲವಂಗ ಅಲ್ಲ. ಹೇಳಿ, ಮಾತಾಡಿ. ಇವಾಗ ಇವ್ರು ನಮ್ಮ ಮತ್ತೆ ಸೀನಿಯರು. ಅವ್ರನ್ನ ಸ್ಕಿಪ್ ಮಾಡ್ತೀವಿ, ಯಾಕಂದ್ರೆ ಅವ್ರು ನಮ್ಗೆ ಬೈದ್ ಬಿಡ್ತಾರೆ. ಇವ್ರು ಬಂದ್ಬಿಟ್ಟು ನಮ್ಮ ಅತ್ತಿಗೆ ಆಗ್ಬೇಕು, ಮತ್ತೆ ನಮ್ಮ ಅತ್ತೆ ಮಗಳು ಆಗ್ಬೇಕು. ಇವ್ರು ಮಾತಾಡಿ. ಈ ಕೆಲಸ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಪ್ರಾಫಿಟ್ ಇದೆ?
ಏನು ಪ್ರಾಫಿಟ್ ಇಲ್ಲ ನಮ್ಗೆ. ಏನು ಪ್ರಾಫಿಟ್ ಇಲ್ಲ. ಏನು ಕೆಲಸ ಮಾಡ್ತಾ ಇದ್ದೀರಾ? ಏನಕ್ಕಂದ್ರೆ ಹೊಟ್ಟೆ ಪಾಡಗ್ ಮಾಡ್ತಾ ಇದೀವಿ. ಹೊಟ್ಟೆ ಪಾಡು ಮನೆಯಿಂದನೇ ಊಟ ತತ್ತಾ ಇದ್ದೀರಾ? ಮನೆಯಿಂದಾನೇ ಊಟ ತತ್ತಾ ಇದೀವಿ. ಇಲ್ಲಿ ಯಾರು ಊಟ ಕೊಡ್ತಾ ಇಲ್ಲ ಅಲ್ವಾ? ಯಾರು ಊಟ ಕೊಡ್ತಾ ಮನೆಯಿಂದ ತರೋ ಊಟನ ನೀವ್ ಯಾಕೆ ಮನೇಲೆ ಊಟ ಮಾಡ್ಬಿಟ್ಟು ಇರಬಾರ್ದು? ಈಗ ಬೆಳಿಗ್ಗೆ 7 ಗಂಟೆಗೆ ಬಂದು 12 ಗಂಟೆಗೆ ಕೈ ಬಿಡುದು. 7 ಗಂಟೆಗೆ ಮನೆಯಿಂದ ಊಟ ಮಾಡಕ ಬರೋಕ್ಕಾಗಲ್ಲ ನಮ್ಗೆ. ಅಲ್ಲಿಂದ ಊಟ ತಂದಿರ್ತೀರಲ್ವಾ, ಅದೇ ಊಟ ಮನೇಲೆ ತಿನ್ಕೊಂಡಿರಕ್ಕಾಗಲ್ವಾ? ಅದೇ ತಿನ್ಕಡಕ್ ನಮ್ಗೆ ಸಂಬಳ ಯಾರು ಕೊಡೋರು? ಅಲ್ಲೇ ತಿನ್ಕ ಅಲ್ಲೇ ಇದ್ರೆ. ಮತ್ತೆ ಪ್ರಾಫಿಟ್ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಪ್ರಾಫಿಟ್ ಅಂದ್ರೆ 300 ರೂಪಾಯಿ ಕೂಲಿ ಕೊಡ್ತಾರೆ. ಅದನ್ನೇ ಅಲ್ವಾ ನಾವು ಕೇಳಿದ್ದು, ಏನ್ ಪ್ರಾಫಿಟ್ ಅಂತ. ನೀವ್ ಯಾಕೆ ಪ್ರಾಫಿಟ್ ಇಲ್ಲ ಅಂತ ಹೇಳ್ತೀರಾ? ಪ್ರಾಫಿಟ್ ಅಂದ್ರೆ ಅದು ಜಾಸ್ತಿ ಕೊಡ್ಬೇಕು ನಮ್ಗೆ. ಇವಾಗ ಇವ್ರಿಗೆ 1800 ರೂಪಾಯಿ ಕೊಡ್ಬೇಕು. ಮಾಮೂಲಿ ಗಂಡಾಳು ಗಾರೆ ಮೇಸ್ತ್ರಿ ಬರ್ತಾರಲ್ಲ, ಅವ್ರ ಕೂಲಿ ಇವ್ರಿಗೆ ಕೊಟ್ರೆ ಪ್ರಾಫಿಟ್. 316 ರೂಪಾಯಿ ಇವ್ರಿಗೆ ಕಮ್ಮಿ ಆಯ್ತು. ಹೇಳಿ. ನಮ್ಗೆ ಅಷ್ಟು ಗೀಟಲ್ಲ. ಇವ್ರು ಬಂದ್ಬಿಟ್ಟು ಇವಾಗ ನಾಳೆ US ಹೋಗ್ತಾ ಇದ್ದಾರೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕು. ಇವ್ರು ಕೊಡೋ ಪೇಮೆಂಟು ಗೀಟಲ್ಲ. ಇವ್ರು ಬಂದ್ಬಿಟ್ಟು ಎಲ್ಲ GST ಈಗ ಸೆಂಟ್ರಲ್ GST ಮತ್ತು ಸ್ಟೇಟ್ GST ಎಲ್ಲ ಪೇ ಮಾಡಬೇಕಲ್ವಾ, ಅದರಿಂದ ಇವ್ರು ಕೊಡ್ತಾ ಇರೋ ಸ್ಯಾಲ್ರಿನ ಅಂತ ಡೈರೆಕ್ಟಾಗಿ ಮನವಿ ಮಾಡ್ಕೋತಾ ಇದ್ದಾರೆ ಸರ್ಕಾರದ ಬಳಿ. ಹೇಳಿ. ಕುಡ್ಲು ಮಾತ್ರ ದಪ್ಪ ಐತೆ, ಕೆಲಸ ಜಾಸ್ತಿ ಆಯ್ತಾ ಇಲ್ಲ. ತೋರಿಸಿ, ಕುಡ್ಲು ತೋರಿಸಿ. ಇವ್ರ ಸೈಜ್ಗೂ ಈ ಕುಡ್ಲಿಗೂ ಸಂಬಂಧನೇ ಇಲ್ಲ. ನಾವು ಕಡು ಬಡವರು ಅಂತ ಹೇಳ್ತಾರೆ, ಕಿವಿಗೆ ಮೂಗೆ ಎಲ್ಲ ಚಿನ್ನನೇ ಹಾಕಿರ್ತಾರೆ. ಇವಾಗ ಅವ್ರಿಗೆ ಹಾಕಿರೋ ಕಿವಿಲಿ ಮೂಗಲ್ಲಿ ಹಾಕಿರೋದು ಎಲ್ಲದಕ್ಕೂ ಕವರಿಂಗ್ ರೇಟು ಡೈರೆಕ್ಟ್ ಒಂದೇ ರೇಟ್ ಫಿಕ್ಸ್ ಮಾಡ್ಬಿಡ್ತೀನಿ. 500 ರೂಪಾಯಿ ಕೊಡ್ತೀನಿ. ಕಿವಿಲಿ ಹಾಕಿರೋದು ಒಂದಕ್ಕೆ 500 ರೂಪಾಯಿ, ಮೂಗಲ್ ಹಾಕಿರೋ ಕಿವಿ ಇದು ಎಲ್ಲದಕ್ಕೂ ಒಂದು 500 ರೂಪಾಯಿ ಅಂತ ಹೇಳ್ಬಿಟ್ಟು ಕವರಿಂಗ್ ರೇಟ್ ಕೊಟ್ಬಿಡ್ತೀನಿ. ಎಲ್ಲರೂ ಕೊಟ್ಬಿಡ್ತಾರೆ ನೋಡಿ. ಇವಾಗ ಕೊಡ್ತೀರಾ? ನಾ ಕೊಡ್ತೀನಿ, ತಗೊಳ್ಳಿ, ಬಿಚ್ಚಿ ಕೊಡ್ತೀನಿ. ಸುಮ್ಮನೆ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳಿ, ನಿಮ್ಗೆ ಎಷ್ಟು ಸಂಬಳ ಕೊಟ್ರೆ ಸಮಾಧಾನ ಆಗುತ್ತೆ ಈ ಕೆಲಸ ಮಾಡೋದ್ರಿಂದ? 500 ರೂಪಾಯಿ ಕೊಟ್ರೆ ಸಮಾಧಾನ ಆಯ್ತದೆ. 500 ರೂಪಾಯಿ. ಇವಾಗ ಎಷ್ಟು ಸಂಬಳ ಕೊಡ್ತಿದ್ದಾರೆ? ಈಗ 350. 350 ರೂಪಾಯಿ ಕೊಡ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ. ಅವ್ರಿಗೆ 500 ರೂಪಾಯಿ ಸಂಬಳ ಕೊಡ್ಬೇಕಂತೆ. ಹೇಳಿ, 500 ರೂಪಾಯಿಗೆ ಆಗೋಷ್ಟು ನೀವೇನು ಕೆಲಸ ಮಾಡ್ತೀರಾ ಇಲ್ಲಿ? ಕೌಲಿ ಕೆಲಸ ಮಾಡ್ತಾ ಇದೀವಪ್ಪ. ಹೌದಾ? ಕೌಲಿ ಕೆಲಸ ಮಾಡ್ತಾ ಇದ್ವಿ. ಹುಲ್ಲು ಹಾವು ಇದ್ರೆ ಗೊತ್ತಾಗೋದಿಲ್ಲ, ಕಚ್ಚಿದೆ ನೋಡೋರ ಒಂದು ಹುಲ್ಲು ಪಲ್ಲೆ ಚುಚ್ಕೊಂಡ್ರೆ ಗಾಯ ವಾಸ ಮಾಡ್ಕೊಂಡು ಮಾತ್ರ ಮೆಡಿಸಿನ್ ಇಲ್ಲ, ಯಾವುದು ಇಲ್ಲ ನಮ್ಗೆ. ನೋಡಿ, ಪಂಚಾಯತಿ ಸದಸ್ಯರು ಒಂದು ಮಾತ್ರೆ ಇಲ್ಲ, ಒಂದು ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಕಟ್ಸಿದ್ದಾರೆ. ಯಾಕೆ ಈಗ ನೋಡಬೇಕು ನೀವು ನೀವು ನೋಡ್ತಾ ಇರೋದು ಏನಪ್ಪ ಅಂದರೆ, ಮುನಿಯಮ್ಮ ಅವರು ಏನು ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 350 ರೂಪಾಯಿ ಸಂಬಳವನ್ನು ನಮಗೆ ನಿಗದಿತ ಸಂಬಳವನ್ನು ಕೊಡ್ತಾ ಇದ್ದಾರೆ. ಬಟ್ ನಮಗೆ ಇಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಯಾವುದೇ ಹುಳಗಳು ಅವುಗಳು ಏನಾರ ಕಚ್ಚಿದ್ರು ನಮಗೆ ಒಂದು ಔಷಧಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ಅಂತ ಅವರ ಒಂದು ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಚ್ಚಿದ್ರೆ ನಿಮ್ಮಮ್ಮ ಬರ್ತಾರೆ ಇಲ್ಲಿ, ಡಾಕ್ಟ್ರು ಓಡೋಗ್ಬೇಕು 5 ಕಿಲೋಮೀಟ್ರು. ಅವ್ರು ಹೇಳ್ತಿದ್ದಾರೆ, ನಮ್ಗೆ ಏನೇ ಒಂದು ಹೆಚ್ಚು ಕಮ್ಮಿ ಆಗಿದ್ರು ಸ್ಥಳೀಯದಲ್ಲಿ ಯಾರು ನಮಗೆ ಸ್ಥಳದಲ್ಲಿ ಯಾರೇ ಒಂದು ಕೇರನ್ನು ಯಾರು ಮಾಡಲ್ಲ ಅನ್ನೋ ಥರ ಅವರ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಮುನಿಯಮ್ಮ ಅವರ ಮಾತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ತಲುಪಲಿ. ಹೇಳಿ ಪುಡ್ತಾಯಮ್ಮನವ್ರೆ, ನೀವು ಎಷ್ಟು ಗಂಟೆ ಕೆಲಸಕ್ಕೆ ಬರ್ತೀರಾ? 7 ಗಂಟೆಗೆ ಬರ್ತೀವಿ. ಎಷ್ಟು ಗಂಟೆ ಕೆಲಸ ಮಾಡ್ತೀರಾ? 1 ಗಂಟೆಗೆ ಬಿಡ್ತಾರೆ. ಈಗ 7 ಗಂಟೆ ಬರ್ತೀವಾ, 10 ಗಂಟೆಗೆ ಊಟಕ್ಕೆ ಬಿಡ್ತೀವಿ. ಬಿಟ್ಟಾಗ ಊಟ ಮಾಡ್ಕೊಂಡು ಕೈ ಹಾಕ್ದಾಗ 1 ಗಂಟೆ ಬಂದು ಫೋಟೋ ತೆಗಿತಾರೆ. ಫೋಟೋ ತೆಗಿಗಂಟ ಹೋಗೋಗಿಲ್ಲ, ಮನೇಲಿ ಏನಿದ್ರು ಹೋಗೋಗಿಲ್ಲ. ಅವ್ರು ಕೊಡ್ತಾ ಇರೋ ಸಂಬಳ ನಿಮಗೆ ಸಮಾಧಾನವಾಗಿದೆಯಾ? ಸಮಾಧಾನ ಮಗದೆ. ನನಗೆ BP ಮಾತ್ರ ತಗೋಬೇಕು, ಶುಗರ್ ಮಾತ್ರ ತಗೋಬೇಕು. ನನಗೆ ತಿಂಗಳಿಗೊಂದ್ಸತಿ 100,000 ರೂಪಾಯಿ ಮಾತ್ರ ಬೇಕು. ಇಲ್ಲಿ ಕೆಲಸಕ್ಕೆ ಬರ್ತಕ್ಕಂಥ ವಯಸ್ಕರು ಏನಿದ್ದಾರೆ, ಈ ಕೆಲಸಗಾರರಿಗೆ ನೀವು ಚಿಕಿತ್ಸೆಯನ್ನು ಒದಗಿಸ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ? ಈಗ ಮಾತ್ರೆ ತಗೊಳಕ್ಕೆ ನಮ್ಗೆ ತಿಂಗಳು ಕರೆಕ್ಟಾಗಿ ದುಡ್ಡು ಬಂದ್ಬಿಟ್ರೆ ಆಯ್ತು. 2 ತಿಂಗಳು ಆಯ್ತು, 3 ತಿಂಗಳು ಆಯ್ತು, ಏನಪ್ಪ ಮಾಡೋದು? ಇವರು ನಮ್ಮ ಅಮ್ಮನೇ ಆಗ್ಬೇಕು, ಲಕ್ಷ್ಮಿ ಅಂತ. ಇವ್ರಿಗೆ ಮಾತು ಬರಲ್ಲ, ಆದ್ರೂ 2 ಮಾತು ಮಾತಾಡಿಸ್ತೀನಿ ನಿಮ್ಗೋಸ್ಕರ. ಮಾತಾಡ್ತಾರೆ ನೋಡಿ. ಇವಾಗ ಏನಪ್ಪ ಮಾತಾಡ್ಬೇಕು? ಏನೋ ಬದಿ ಕೂಲಿ ಮಾಡ್ಕೊ ಹೋಯ್ತೀವಿ ಅಷ್ಟೇ. ಏನ್ ಮಾಡೋದು? ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ನಾನು 4 ಗಂಟೆ 5 ಗಂಟೆ 4 ಗಂಟೆಗೆ ಎದ್ದೇಳೋ ಕಾರಣ ಏನು ಗೊತ್ತಾ? 3 ಬಟ್ಟೆ ಇಡಬೇಕು ಲೈನ್ ಆಗಿ. ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು. ನಮ್ಮ ಮನೆಗೆ ಕಾಪಿ 5 ಗಂಟೆ ಕಾಪಿ ಕಾಯಿಸಬೇಕು, ಕಾಪಿ ಕೊಡ್ಬೇಕು, ಅಡುಗೆ ಮಾಡ್ಬೇಕು, ಪಾತ್ರೆ ಬೆಳಬೇಕು, ಅವ್ರು ರೆಡಿ ಮಾಡ್ಬಿಟ್ಟು ಬರ್ಬೇಕು. ಓಕೆ. ಇಲ್ಲಿ ಕೊಡ್ತಾ ಇರ್ತಕ್ಕಂಥ ಸಂಬಳ ನಿಮಗೆ ಅಂದ್ರೆ ತೃಪ್ತಿ ಆಗಿದೆಯಾ? ಏನ್ ಮಾಡ್ಕೋದು, ಕೊಡೋದು ತೃಪ್ತಿ ಆಗಿದೆ. ಇವ್ರು ಹಂಗೆ ಇವತ್ತು ಮಾತ್ರ ನುಂಗಿಲ್ಲ, ಜಾಸ್ತಿ ಮಾತಾಡ್ತಾನೆ ಇರ್ತಾರೆ. ಹೇಳಿ, ಮಾತಾಡಿ. BP ಮಾತ್ರ 9 ಗಂಟೆಗೆ ತಗೊಳ್ಳೋದು. 9 ಗಂಟೆ ಆದ್ರೆ ಇನ್ನು BP ಮಾತ್ರ ನುಂಗಿಲ್ಲ, ಅದಕ್ಕೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಇಲ್ವಲ್ಲ, ಟೈಮ್ ಕರೆಕ್ಟಾಗಿ ಊಟಕ್ಕೆ ಬಿಡೋದು. ನಾವ್ ಯಾಕೆ ಮಾಡ್ತೀವಿ ಹೇಳು?
ಈಗ ಮಾಡೋ ಸಂಪ್ ಮಾಡಿದ್ರೆ ನಮ್ಮ ಕೂಲಿ ಅಂತ ಮಾಡ್ತೀವಿ, ಅದಕ್ಕೂ ಬಿಡಲ್ಲ. ಇವಾಗ ವಿಚಾರ ಅದಿರ್ಲಿ, ಈ ತಿಂಗಳು ಸಂಬಳ ಎಲ್ಲರಿಗೂ ಬೇಗ ಬರೆಸ್ತೀನಿ, ಎಲ್ಲರೂ 500 ರೂಪಾಯಿ ರೋಲ್ ಕಳ್ಕೊಡಿ ಇವಾಗ ನಮಗೆ. ಅಯ್ಯೋ, ಇವ್ರಿಗೆ ಯಾವುದೇ ಕಷ್ಟ, ಯಾವುದೇ ಕುಂದುಕೊರತೆಗಳಿಲ್ದಂಗೆ ಸ್ಥಳದಲ್ಲಿ ಒಬ್ರು ಪ್ರೊಟೆಕ್ಷನ್ ಇರಬೇಕು, ಮತ್ತೆ ಪ್ರಥಮ ಚಿಕಿತ್ಸೆ ಇರಬೇಕು. ಇವ್ರಿಗೆ ಮತ್ತೆ ಶೂಸ್ ಕೊಡಬೇಕು, ಮತ್ತೆ ಹ್ಯಾಂಡ್ ಗ್ಲೌಸ್ ಕೊಡಬೇಕು. ಅಂಡಲ್ಲಿ ಏನಿದ್ರು ಕಚ್ತವೆ, ನಮ್ಗೆ ಶೂವು ಬ್ಲೌಸ್. ಅಟ್ಲೀಸ್ಟ್ ನಮಗೆ ಸ್ಯಾಲ್ರಿ ನಿಧಾನ ಕೊಟ್ಟರು ಪರವಾಗಿಲ್ಲ, ನೀವು ಹ್ಯಾಂಡ್ ಗ್ಲೌಸ್ ಮತ್ತೆ ಶೂಸ್ ಮತ್ತೆ ಸ್ಥಳದಲ್ಲೇ ಕುಡಿಯೋ ನೀರು ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಇದನ್ನ ಏರ್ಪಡಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಗ್ರಾಮ ಪಂಚಾಯತಿ ಕಾರ್ಯನಿರ್ವಾಹಕ ಸಿಬ್ಬಂದಿಗಳು ನೋಡ್ತಾ ಇದ್ರು ಇದನ್ನ ನೋಡಿ ನೀವು ಅವರಿಗೆ ಒಂದು ಪರಿಹಾರನ ಒದಗಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಚೆಲುವೆ ಆಂಟಿ, ಈ ವಾರದ ಎಲ್ಲ ಸಂಬಳದ ಮೊತ್ತವನ್ನು ನಮಗೆ ಕೊಡ್ತಾರೆ. ಹೇಳಿ ಚೆಲುವೆ ಆಂಟಿ, ಈ ವಾರದ ಸಂಬಳ ನಮಗೆ ಕೊಡ್ತೀರಾ? ಕಷ್ಟಪಟ್ಟು ದುಡಿಯೋರು ಒಬ್ರು ತಿನ್ನೋರು ಒಬ್ರು ಸಾರ್, ನಾವು ದುಡ್ದು ಕೊಡ್ತೀವಿ. ಈ ತಿಂಗಳು ಸಂಬಳ ಅಲ್ವಾ? ಹೇಳಿ. ನಾವು ರೈತರು ಹಿಂಗೆ ಅಂತಾರೆ ಇವಾಗ ದುಡ್ದಿರೋದನ್ನ ಇವತ್ತು ಸೋಮವಾರ ಅಲ್ವಾ, ಬುಧವಾರ ಉಜ್ಜೀವನ ಧರ್ಮಸ್ಥಳ ಮದ್ದೂರು ಸಂಘ ಕಟ್ಬಿಡ್ತಾರೆ. ಕಟ್ಬೇಕಲ್ವಾ? ತಕೊಂಡಿದ್ದೀವಿ, ಕಟ್ಟಕ್ಕಿಲ್ವಾ? ಅದಕ್ಕೆ ದುಡಿಮೆ ಮಾಡ್ತಾ ಇರೋದು, ಮನೇಲಿ ತಕೋಗಿ ಇಟ್ಕೋಗಿ ದುಡಿಮೆ. ಇಷ್ಟೆಲ್ಲ ಮಾತಾಡ್ತಾ ಇರೋ ಚೆಲುವೆ ಆಂಟಿ ಯಾಕೆ ಓದ್ಲಿಲ್ಲ? ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಯಾಕೆ IT-BT ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಹೋಗ್ಲಿಲ್ಲ? ಹೇಳಿ. ನಾವು ಓದಿಲ್ವಲ್ಲ. ಯಾಕೆ ಓದ್ಲಿಲ್ಲ ನೀವು? ಆ ಸಿಚುವೇಶನ್ ಇರ್ಲಿಲ್ಲ. ಮನೇಲಿ ಓದಿಸ್ತಾ ಇದ್ರು, ಇವ್ರು ಬಂದ್ಬಿಟ್ಟು ಇವ್ರ ಯಜಮಾನ್ರನ್ನ ಲವ್ ಮ್ಯಾರೇಜ್ ಆಗಿರೋದು. ಓದೋ ವಯಸ್ಸಲ್ಲಿ ಓದ್ಲಿಲ್ಲ, ಇವ್ರ ಯಜಮಾನ್ರು ಲವ್ ಮ್ಯಾರೇಜ್ ಆಗವ್ರೆ. ಅದಕ್ಕೆ ಇವತ್ತು ಈ ಪರಿಸ್ಥಿತಿಲಿ ಇಲ್ಲಿದ್ದಾರೆ. ಓದ್ಬೇಕಾಗಿತ್ತು, ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ರಜದ ದಿನಗಳಲ್ಲಿ ಹೋಗಿ ಕಪ್ ಕಡ್ದು ಬಿಡ್ ಬಾ ಅಂತ ಹೇಳಿದ್ರೆ ಇವರು ಕಪ್ ಕಡಿಗೆ ಬಂದವರು ಬೂದ್ನೂರಿಂದ ಕೋಡಳ್ಳಿಲಿ ಲವ್ ಮಾಡ್ಕೊಂಡು ಮದ್ವೆ ಆದ್ರು. ಯಾರು ತಪ್ಪು ಹೇಳಿ? ಇವಾಗ ಲವ್ ಮಾಡಿ ಮದುವೆ ಆಗೋದೇ ತಪ್ಪು ಅಂತ ಇದ್ದೀರಾ? ಹೌದು, ಓದ್ಬೇಕಾಗಿತ್ತು, ನೀವು ಓದ್ಬೇಕಾಗಿತ್ತು. ಓದ್ಬಿಟ್ಟು ಬೆಂಗಳೂರು ನಡೀತಾ ಇರೋದೇ ಅದನ್ನೇ. ಮದುವೆ ಆಗಿರೋರು ಲವ್ ಮಾಡ್ಕೊಂಡೈತಾರೆ, ಮದುವೆ